ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಚಂದನಶ್ರೀ, ಮನಿ ಎನರ್ಜಿ ಕೋಚ್ ಆ್ಯಂಡ್ ನ್ಯೂಮರಾಲಜಿಸ್ಟ್ ಆ್ಯಂಡ್ ಆಲ್ಸೋ ಎ ಹೋಪೋನೋ ಸರ್ಟಿಫೈಡ್ ಹೀಲರ್. ಫ್ರೆಂಡ್ಸ್, ಏನು ಮೇಡಮ್ಮು ಗ್ಲಾಸ್ ಇಟ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ನಿಮಗಾಗಿ ಒಂದು ಪವರ್ಫುಲ್ ಟೆಕ್ನಿಕ್ನ ತಿಳಿಸೋದಕ್ಕೆ ಈ ಗ್ಲಾಸ್ನ ತೊಗೊಂಡ್ಬಂದಿದ್ದೀನಿ. ಸೊ ಈ ಗ್ಲಾಸ್ ಜೊತೆ ಯಾವ ಥರ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಆ್ಯಂಡ್ ನಿಮ್ಮಲ್ಲಿ ಮುಖ್ಯವಾಗಿ ಈ ಟೆಕ್ನಿಕ್ಕು ನಿಮ್ಮಲ್ಲಿರುವ ನೆಗೆಟಿವ್ಸ್ನ ಡಿಲೀಟ್ ಮಾಡಿ. ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ನಮ್ಮ ಒಂದು ಕರ್ಮಗಳು ಅಂದರೆ ನಥಿಂಗ್ ಬಟ್ ನೆಗೆಟಿವ್ ಎನರ್ಜೀಸ್. ಸೊ ನಮ್ಮಲ್ಲಿರುವ ನೆಗೆಟಿವ್ಸ್, ನಮ್ಮ ಒಂದು ಕ್ರಿಯೆಯಿಂದ ಮಾಡಿರುವ ನೆಗೆಟಿವ್ಸ್ನ ನಾವು ಕರ್ಮ ಅಂತ ಹೇಳ್ತೀವಿ. ಅದು ಪಾಸ್ಟ್ ಲೈಫಿಂದ ಆಗಿರ್ಬೋದು ಅಥವಾ ಈ ಜನ್ಮದಲ್ಲಿ ನಾವು ಹುಟ್ಟಿದಾಗಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೊಟ್ಟಿರುವಂಥ ಒಂದು ನೆಗೆಟಿವ್ಸ್ ಆಗಿರ್ಬೋದು ಅಥವಾ ನಮ್ಮ ಬಿಹೇವಿಯರಿಂದ ಆಗಿರ್ಬೋದು, ನಮ್ಮ ಕೈಯಲ್ಲಿ ಆಗಿರ್ಬೋದು, ಥಾಟ್ಸಲ್ಲಾಗಿರ್ಬೋದು. ಸೊ ಯಾವುದೋ ಒಂದು ವಿಧದಲ್ಲಿ ನೆಗೆಟಿವ್ಸ್ ಅನ್ನೋದು, ನೆಗೆಟಿವ್ ಎನರ್ಜೀಸ್ ಅನ್ನೋದು ನಮ್ಮಲ್ಲಿ ಇರುತ್ತಲ್ಲ. ಸೊ ಆ ನೆಗೆಟಿವ್ಸ್ನೆಲ್ಲ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಯೂಶ್ವಲಿ ಇದೆಲ್ಲ ನಾವು ಸ್ಪೆಷಲ್ ಟೆಕ್ನಿಕ್ಸ್ ಆಗಿ ನಾವು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಆದರೆ ಈ ದಿನ ನಾನು ನಿಮಗೆ ಈ ಟೆಕ್ನಿಕ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಇಂಟ್ರೆಸ್ಟ್ ಆಗಿ ನೋಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ನೀವು ಎಷ್ಟು ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಈ ವಿಡಿಯೋ ಅನ್ನೋದು ಬೇರೆಯವ್ರಿಗೆ ಪಾಸ್ ಆಗ್ತಾ ಹೋಗುತ್ತೆ. ಸೊ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಿದವರು ಆಗ್ತೀರಾ. ಸೊ ಯಾಕೆಂದರೆ ಎಷ್ಟು ಕಷ್ಟಗಳ ಅನುಭವಿಸೋರು ಇರ್ತಾರೆ, ತುಂಬ ನೋವಲ್ಲಿರ್ತಾರೆ, ಮನಿ ಪ್ರಾಬ್ಲಮ್ಸಲ್ಲಿರ್ತಾರೆ, ಹೆಲ್ತ್ ಪ್ರಾಬ್ಲಮ್ಸಲ್ಲಿರ್ತಾರೆ, ಫೈನಾನ್ಷಿಯಲ್ ಸೊ ರಿಲೇಷನ್ ಪ್ರಾಬ್ಲಮ್ಸಲ್ಲಿರ್ತಾರೆ. ಈ ಎಲ್ಲ ಸೊಲ್ಯೂಷನ್ಸು ಸಿಗೋದು ಅಂದರೆ ಇಂಥ ಒಂದು ಚಾನಲ್ನಲ್ಲಿ ಮಾತ್ರ ಅಲ್ವಾ. ಸೊ ನೀವು ಮಾಡೋ ಒಂದು ಲೈಕು, ಕಮೆಂಟು ಬೇರೆಯವ್ರಿಗೆ ಈ ವಿಡಿಯೋ ತಲುಪುವ ಹಾಗೆ ಆಗುತ್ತೆ. ಅದಕ್ಕೆ ನಾನು ಪ್ರತಿ ವಿಡಿಯೋಸ್ನಲ್ಲೂ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸ್ನ ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ, ಗೊತ್ತಿರೋರಿಗೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಆದಷ್ಟು ಹೇಳ್ತಾನೆ ಇರ್ತೀನಿ. ಸೊ ದಯವಿಟ್ಟು ಮಾಡಿಕೊಂಡು ಬಂದಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಮನಿ ಎನರ್ಜಿ 369. ನಾನು ನಿಮ್ಮ ಚಂದನಶ್ರೀ. ಫ್ರೆಂಡ್ಸ್, ಈ ಒಂದು ಗ್ಲಾಸ್ ಅಂದರೆ ಈ ಥರ ಇದು ಆ್ಯಕ್ಚುಲಿ ಪೇಂಟ್ ಇದೆ. ಪ್ಲೇನ್ ತೊಗೊಳ್ಳಿ ನೀವು, ಪ್ಲೇನ್ ಗ್ಲಾಸ್ ಗಾಜಿಂದ ಆಗಿರ್ಬೇಕು ನೋಡಿ, ಇದು ಗಾಜಿಂದು. ಸೊ ಗಾಜಿನ ಒಂದು ಗ್ಲಾಸ್ ತಗೊಳ್ಳಿ. ಬೇರೆ ಸ್ಟೀಲಿಂದಾಗಲಿ, ಹಿತ್ತಾಳೆದಾಗಲಿ, ಪ್ಲಾಸ್ಟಿಕ್ ಆಗಲಿ, ಬಾಟಲ್ಸ್ ಆಗಲಿ ಬೇಡ. ಇದು ಜಸ್ಟ್ ಗ್ಲಾಸಲ್ಲಿ, ಗಾಜಿನ ಒಂದು ಗ್ಲಾಸಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು. ಅಂದರೆ ಇವಾಗ ಒಂದು ಸ್ಲಿಪ್ಪಲ್ಲಿ ನಾನು ಆಲ್ರೆಡಿ ಇದು ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪೇಪರಲ್ಲಿ ಒಂದು ಪೇಪರ್ ತೊಗೊಳ್ಳಿ, ಯಾವುದೋ ಒಂದು ಪೇಪರ್, ಯೆಲ್ಲೋ ಪೇಪರೇ ಆಗಬೇಕು ಅಂತೇನಿಲ್ಲ. ಸೊ ಎನಿ ಕೈಂಡ್ ಆಫ್ ರೂಲ್ಡಾ, ಅನ್ರೂಲ್ಡಾ, ಯಾಕಂದರೆ ನಮ್ಮ ಜನರಿಗೆ ಸಿಂಪಲ್ ಆದ ಒಂದು ಕ್ವಶನ್ಸ್ ಬರ್ತಾ ಇರುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಯಾವುದಾದ್ರು ಪೇಪರ್ ಪರವಾಗಿಲ್ಲ. ಆ ಪೇಪರಲ್ಲಿ ನೀವು ಮತ್ತೆ ಇಲ್ಲಿ ರೆಡ್ ಇಂಕಾ, ಗ್ರೀನ್ ಇಂಕಾ, ಬ್ಲೂ ಇಂಕಾ ಕೇಳಬೇಡಿ. ಎನಿ ಪೆನ್ ಅಂದರೆ ಬ್ಲ್ಯಾಕ್ ಬಿಟ್ಟು, ಬ್ಲ್ಯಾಕ್ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ನ ಯೂಸ್ ಮಾಡಬೇಡಿ. ಬ್ಲೂ, ರೆಡ್, ಗ್ರೀನ್, ಸೊ ಈ ಮೂರಲ್ಲಿ ಯಾವುದಾದ್ರೂ ಯೂಸ್ ಮಾಡಿ ಬರೀರಿ. ನಿಮ್ಮ ಕೋರಿಕೆ ಬರೀಬಾರ್ದು ಇಲ್ಲಿ. ಈ ಟೆಕ್ನಿಕಲ್ಲಿ ಮಾತ್ರ ಇದು ನಾವು ನೆಗೆಟಿವ್ಸ್ನ ರಿಮೂವ್ ಮಾಡಲಿಕ್ಕೆ ಮಾಡ್ತಾ ಇರುವಂಥ ಟೆಕ್ನಿಕ್. ಅಂದರೆ ನಾವು ಇವಾಗ ಮನಿ ಪ್ರಾಬ್ಲಮ್ಸ್ ಇದ್ದೀವಿ, ತುಂಬ ಫೈನಾನ್ಷಿಯಲ್ ಆರ್ಥಿಕವಾದ ಒಂದು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಮನೆಯಲ್ಲಿ ತುಂಬ ಕಷ್ಟಗಳಿದೆ, ತುಂಬ ಒಂದು ಕ್ರೆಡಿಟ್ಸ್ ಹೇಳಿದ್ನಲ್ಲ, ನಾವು ಅದನ್ನು ಯೂಸ್ ಮಾಡಬಾರ್ದು. ಸಾಲ ಅನ್ನೋ ಪದನ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಆ ಪದನ ಯೂಸ್ ಮಾಡಬೇಕು. ತುಂಬ ಋಣಗಳಿದೆ, ತುಂಬ ಮನಿ ಸ್ಟಕ್ ಆಗಿದೆ, ತುಂಬ ಯಾಕೋ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ಸ್ನ ನಾನು ಫೇಸ್ ಮಾಡ್ತಾಯಿದ್ದೀನಿ ಅಂದಾಗ ನಿಮ್ಮ ಸಮಸ್ಯೆನ ಮಾತ್ರ ಇಲ್ಲಿ ಬರೆದು ಪೇಪರಲ್ಲಿ, ಇವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್, ಮನಿ ಪ್ರಾಬ್ಲಮ್ ಇರೋರು ಮನಿ ಪ್ರಾಬ್ಲಮ್ ಬಗ್ಗೆ ಬರೀತೀರ. ಅದೇ ಹೆಲ್ತ್ ಇಶ್ಯೂಸ್ ಇದ್ದಾರೆ, ನೀವು ಮತ್ತೆ ಮನಿ ಪ್ರಾಬ್ಲಮ್ ಅಲ್ಲಿ ಬರೀಬಾರ್ದು. ನೀವೇನು ಸಫರ್ ಆಗ್ತಾ ಇದ್ದೀರಾ, ಯಾವ ಪೇನಲ್ಲಿ ಇದ್ದೀರಾ, ಯಾವ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಅದನ್ನು ಈ ಪೇಪರಲ್ಲಿ ಬರೀಬೇಕು. ಅಂದರೆ ಹೆಲ್ತ್ ಇಶ್ಯೂಸ್ ಇರೋರು ಯಾವ ಹೆಲ್ತ್. ಸೊ ಈ ಹೆಲ್ತ್
ಕಾರಣವಾದ ನೆಗೆಟಿವ್ ಎನರ್ಜೀಸ್ನ ಈ ಕ್ಷಣವೇ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಬರೆದು ಇದರಲ್ಲಿ ಹಾಕಿ ನೀರು ತಗೊಂಡು ನೀರು ತುಂಬಿಸ್ಕೊಂಡು ಒಂದು ಗ್ಲಾಸಲ್ಲಿ, ಆ ಗ್ಲಾಸಲ್ಲಿ ಸ್ವಲ್ಪ ಸಾಲ್ಟನ್ನ ಹಾಕಿ ಈ ಪೇಪರ್ನ ಹಾಕಿ. ಸೊ ಇದನ್ನು ನಾವು ಎಷ್ಟು ದಿನ ಫಾಲೋ ಆಗಬೇಕು, ನಿಮಗಿರೋ ಸಮಸ್ಯೆನ ಮಾತ್ರ ಬರಿಬೇಕು, ನಿಮ್ಮ ಕೋರಿಕೆ ಬರಿಬಾರ್ದು. ಇಲ್ಲಿ ದುಡ್ಡು ಬರಬೇಕು ಅಂದರೆ ಮನಿ ಬ್ಲಾಕೇಜಸ್ ಫಸ್ಟ್ ಕ್ಲಿಯರ್ ಆಗಬೇಕಲ್ವಾ. ಸೊ ಹಾಗೆ ಹೆಲ್ತ್ ಕ್ಲಿಯರ್ ಆಗಬೇಕು ಅಂದರೆ ಹೆಲ್ತ್ ಬ್ಲಾಕೇಜಸ್ ಕ್ಲಿಯರ್ ಆಗಬೇಕು. ಈ ರೀತಿ ಒಂದೊಂದೇ ಸಮಸ್ಯೆಗೆ ನೀವು ಸಮಸ್ಯೆನ, ನಿಮ್ಗೆ ಏನು ಪ್ರಾಬ್ಲಮ್ ಇದೆಯೋ ಅದನ್ನು ಮಾತ್ರನೇ ಬರೀರಿ ಪೇಪರ್ ಮೇಲೆ ಒನ್ ಟೈಮ್. ಮತ್ತು ಅದನ್ನು ಎಷ್ಟು ಟೈಮ್ ಬರೀಬೇಕು ಮೇಡಮ್, ಸಿಲ್ಲಿ ಕ್ವಶನ್ಸ್ ಕೇಳಬೇಡಿ, ಒನ್ ಟೈಮ್ ಬರೀರಿ. ಬರೆದು ಈ ಪೇಪರ್ನ ನೀರಲ್ಲಿ ಹಾಕಿ, ನಿಮ್ಮ ಒಂದು ಪ್ರಾಬ್ಲಮ್ ಆಲ್ರೆಡಿ ಈ ಒಂದು ನೀರಿಗೆ ಒಪ್ಪಿಸಿದ್ದೀರಾ, ಆ ನೀರಲ್ಲಿರುವ ಒಂದು ಸಾಲ್ಟ್ ನಿಮ್ಮ ಒಂದು ನೆಗೆಟಿವ್ನ ರಿಮೂವ್ ಮಾಡ್ತಾ ಇದೆ, ಆಲ್ರೆಡಿ ಮಾಡಿದೆ ಅಂತ ನೀವು ಹೇಳಿ ಆ ನೀರಿಗೆ ಒಪ್ಪಿಸಿ. ಏಕೆಂದರೆ ಪಂಚಭೂತಗಳಲ್ಲಿ ತುಂಬ ಪವರ್ಫುಲ್ ಒಂದಾದ ಎಲಿಮೆಂಟ್ ಅಂದರೆ ನೀರು. ಆ ನೀರಿಗೆ ನೀವು ಏನು ಹೇಳಿದ್ರು ವಾಟರ್ ಮ್ಯಾನಿಫೆಸ್ಟೇಷನ್ ಅದ್ಭುತವಾಗಿ ನಡೆಯುತ್ತೆ. ಸೊ ಹೇಳಿ ಆದಮೇಲೆ ಈ ನೀರನ್ನ ನೀವು ಏನು ಮಾಡಬೇಕು, ಕಮೋಡಲ್ಲಿ ಹಾಕಿ ಫ್ಲಶ್ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಬಾತ್ರೂಮಲ್ಲಿ ಹಾಕಿಬಿಟ್ಟು ಬಿಟ್ಬಿಡ್ತೀರ. ಮತ್ತೆ ನೀವು ಸ್ನಾನಕ್ಕೆ ಹೋದಾಗ ಆ ನೆಗೆಟಿವ್ ಎನರ್ಜೀಸ್ ಮತ್ತೆ ನಿಮಗೆ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಫ್ಲಶ್ ಮಾಡಿ, ದಯವಿಟ್ಟು ಫ್ಲಶ್ ಮಾಡಿ, ನೀರು ಬಿಟ್ಟು ಫ್ಲಶ್ ಮಾಡಬೇಡಿ. ಇದನ್ನು ಯಾವ ರೀತಿ ಮಾಡಬೇಕು ಟೆಕ್ನಿಕ್, ಒಂದು ಸರಿ ಮಾಡಿದ್ರೆ ಆಗಲ್ಲ. ನಿಮಗೆ ಫಾಸ್ಟಾಗಿ ನಮಗೆ ಜಾಬ್ ಹೋಗ್ತಾ ಇದ್ದೀವಿ, ಇಡೀ ದಿನ ಮಾಡೋಕ್ಕಾಗೋದಿಲ್ಲ ಅನ್ನೋರು ದಿನಕ್ಕೆ ಒಮ್ಮೆ ಮಾರ್ನಿಂಗ್ ಟೈಮ್ಸು ಮಾಡಿ. ಇಲ್ಲಾಂದರೆ ನೀವು ಜಾಬಿಂದ ಬಂದ ಮೇಲೆ ನೈಟ್ ಆದರೂ ಈ ಒಂದು ಟೆಕ್ನಿಕ್ನ ನೀವು ಫಾಲೋ ಆಗ್ಬೋದು ಫ್ರೆಂಡ್ಸ್. ಸೊ ನೈಟ್ ಮಾಡಿ ಮಲಗ್ಬೋದು, ಅಥವಾ ಮಾರ್ನಿಂಗ್ ಹೋಗೋಕ್ಕೆ ಮುಂಚೆ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಅಥವಾ ಮನೆಯಲ್ಲೇ ಇದ್ದೀವಿ, ಅದು ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನೀವು ಮನೇಲಿ ಇರೋರು ನೀವು ಇದನ್ನು ಟ್ರೈ ಮಾಡ್ಬೋದು. ಅಂದರೆ ನೀವೇನು ಮಾಡ್ತೀರಾ, 11 ಟೈಮ್ಸ್ ಮಾಡ್ಬೋದು ಇದನ್ನು. ಇನ್ನೂ ಬೇಗ ಆ ಒಂದು ಬ್ಲಾಕೇಜಸ್ ರಿಮೂವ್ ಆಗಬೇಕು ನಿಮ್ಮಲ್ಲಿ ಅಂದರೆ ಇದನ್ನು ನೀವು ಪ್ರತಿದಿನ 11 ಟೈಮ್ಸು ಸೇಮ್ ಪೇಪರಲ್ಲಿ ಬರೀತೀರಾ. ನಿಮ್ಮ ಸಮಸ್ಯೆನ ನೀರಲ್ಲಿ ಗ್ಲಾಸಲ್ಲಿ ನೀರು ತಗೊತೀರಾ, ಸಾಲ್ಟ್ ಹಾಕ್ತೀರಾ, ಈ ಪೇಪರ್ನ ಹಾಕ್ತೀರಾ, ಎರಡೂ ಕೈಯಲ್ಲಿ ಇಟ್ಕೊಂಡು ಈ ಥರ ನಿಮ್ಮ ಒಂದು ಸಮಸ್ಯೆನ ಹೇಳ್ತೀರಾ. ಆ ಸಮಸ್ಯೆ ರಿಮೂವ್ ಆಗಿದೆ ನನ್ನಲ್ಲಿಂದ, ನನಗಿರುವ ಈ ಸಮಸ್ಯೆ ಈ ಕ್ಷಣವೇ ಬಿಟ್ಟು ಹೋಗಿದೆ, ಅದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳು, ನೀರಿಗೆ ಕೃತಜ್ಞತೆಗಳು ಅಂತ ಹೇಳಿಬಿಟ್ಟು ಜಸ್ಟ್ ಫ್ಲಶ್ ಮಾಡಿಬಿಡಿ ಬಾತ್ರೂಮಲ್ಲಿ. ಅದು 11 ಟೈಮ್ಸ್ ಮಾಡಿ. ದಿನದಲ್ಲಿ 11 ಬಾರಿ ಈ ಒಂದು ಮ್ಯಾನಿಫೆಸ್ಟೇಷನ್ ಅಲ್ಲ ಇದು. ಸೊ ಈ ಟೆಕ್ನಿಕ್ನ ನೆಗೆಟಿವ್ ರಿಮೂವ್ ಮಾಡೋ ಒಂದು ಟೆಕ್ನಿಕ್ನ ಫಾಲೋ ಮಾಡಿ 11 ದಿನ, 11 ಟೈಮ್ಸ್ ಎವ್ರಿ ಡೇ ಫಾರ್ 11 ಡೇಸ್. ಸೊ ಜಾಬ್ಗೆ ಹೋಗೋರು ಆಗೋದಿಲ್ಲ ಅನ್ನೋರು 1 ಟೈಮ್ ಎವ್ರಿ ಡೇ ಫಾರ್ 11 ಡೇಸ್. ಸೊ ಇದನ್ನು ಮಾಡಿ ನೋಡಿ ಫ್ರೆಂಡ್ಸ್, ನಿಮಗಿರುವ ಸಮಸ್ಯೆಗಳು ಆದಷ್ಟು ದೂರ ಆಗಿ ಆ ವಿಶ್ವದ ಕೃಪೆಯಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಆದಷ್ಟು ಬೇಗ ಶ್ರೀಮಂತರಾಗಿ ನಿಮಗಿರೋ ಸಮಸ್ಯೆಗಳೆಲ್ಲ ಪರಿಹರಿಸ್ಕೋಬೇಕು. ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ನ ನೀವು ಇನ್ನೂ ಎಷ್ಟು ಬ್ಯೂಟಿಫುಲ್ ಟೆಕ್ನಿಕ್ಸ್ನ ಆ್ಯಂಡ್ ಇನ್ನೊಂದು ಪ್ರತಿ ಸಾರಿ ನಿಮ್ಗೆ ಅದೇ ಹೇಳೋದು, ನಾನು ತುಂಬ ಜನ ಹೇಳ್ತಾ ಇರ್ತಾರೆ, ಮೇಡಮ್ ನಮಗೆ ರೆಮಿಡೀಸ್ ಕೊಡಿ, ತಂತ್ರಗಳು ಕೊಡಿ ಅಂತ. ನಾನು ತಂತ್ರಗಳು ಮಂತ್ರಗಳು ಬೇಕಾದಷ್ಟು ಕೊಡ್ಬೋದು, ಬಟ್ ಅದೆಲ್ಲ ವರ್ಕ್ ಆಗಬೇಕು. ಮೇನ್ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಟ್ರೈನ್ ಆಗಿರಬೇಕು. ನಿಮ್ಮಲ್ಲಿರುವ ನೆಗೆಟಿವ್ಸ್ ಎಲ್ಲ ಬಿಟ್ಟು ಹೋದ್ಮೇಲೆ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀರೋ ಅದೆಲ್ಲ ಟಕ 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 ಅಂತ ನೆರವೇರುತ್ತೆ. ನಿಮಗೆ ಸಬ್ಜೆಕ್ಟೇ ಗೊತ್ತಿಲ್ಲ, ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನೂ ಗೊತ್ತಿಲ್ಲ, ಸಬ್ಜೆಕ್ಟ್ ಹೆಂಗಿದೆ ಅಂತಲೇ ಗೊತ್ತಿಲ್ಲ, ಅದು ಏನು ಗೊತ್ತಿಲ್ದಿರ ಈ ಒಂದು ರೆಮಿಡೀಸ್ ಎಲ್ಲ ಮಾಡ್ತೀವಿ ಅಥವಾ ಈ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ನೆಲ್ಲ ಅಪ್ಲೈ ಮಾಡ್ತೀವಿ ಅಂದರೆ ಕೆಲವ್ರಿಗೆ ಆಗ್ಬೋದು, ಕೆಲವ್ರಿಗೆ ನೆರವೇರದೇ ಇರ್ಬೋದು. ಅದಕ್ಕೆ ಕೆಲವರು ಹೇಳ್ತಾ ಇರ್ತಾರೆ, ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ, ಅಫರ್ಮೇಷನ್ ಎಷ್ಟು ದಿನಗಳಿಂದ ಮಾಡ್ತಾ ಇದ್ದೀವಿ, ಯಾಕಾಗಲಿಲ್ಲ ಅಂದರೆ ಕಾರಣ ಇದೆ, ನಿಮ್ಮಲ್ಲಿ ನೆಗೆಟಿವ್ಸ್ ತುಂಬ ಇರುತ್ತೆ ಫ್ರೆಂಡ್ಸ್.
ಫ್ರೆಂಡ್ಸ್. ಅದೆಲ್ಲ ನೀವು ಕ್ಲಾಸಸ್ಗೆ ಬಂದ್ರೇ ರಿಮೂವ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಕೆಲವೊಂದು ಪ್ರೋಸೆಸ್ನ ಟೆಕ್ನಿಕ್ಸ್ನ ನಾವು ಅಪ್ಲೈ ಮಾಡ್ತೀವಿ. ನಿಮ್ಮಲ್ಲಿರುವ ಒಂದು ಆ ನೆಗೆಟಿವ್ಸ್ನೆಲ್ಲ ಡಿಲೀಟ್ ಮಾಡಿ ನೀವು ಅದರಿಂದ ಹೇಗೆ ಆಚೆ ಬರಬೇಕು ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಸೊ ಡೀಪ್ ಆ್ಯಂಡ್ ಸೈಂಟಿಫಿಕಲಿ ಪ್ರೂವನ್ ಸಬ್ಜೆಕ್ಟ್. ಸೊ ಈ ಒಂದು ಸಬ್ಜೆಕ್ಟ್ ಬಗ್ಗೆ ತಿಳ್ಕೋಬೇಕು. ನಾನು ನನ್ನ ಜೀವನದಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ನಾನು ಬರಲೇಬೇಕು, ಹೋಗಲೇಬೇಕು, ಅಬಂಡೆಂಟ್ ಲೈಫ್ನ ಜೀವಿಸಬೇಕು, ಬದುಕೋದಲ್ಲ ಲೈಫ್ನ ಜೀವಿಸಲೇಬೇಕು ಅನ್ನೋವಂಥವರು ದಯವಿಟ್ಟು ಬನ್ನಿ, ಕ್ಲಾಸಸ್ನ ಅಟೆಂಡ್ ಆಗಿ. ಪ್ರತಿ ತಿಂಗಳು ನಮ್ಮ ಕ್ಲಾಸಸ್ ಅನ್ನೋದು ನಡೀತಾ ಇರುತ್ತೆ. ಕೆಲವರು ಕೇಳ್ತಾ ಇರ್ತಾರೆ ಎಲ್ಲಿ ಮಾಡ್ತೀರಾ ಕ್ಲಾಸು, ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ತುಂಬ ಜನ ಆದಾಗ ಮಾತ್ರ ನಾನು ಹೋಟೆಲ್ಸಲ್ಲಿ ಮಾಡ್ತಾ ಇರ್ತೀನಿ, ಇಲ್ಲ ಅಂದರೆ ನಮ್ಮ ಆಫೀಸಲ್ಲೇ ಮಾಡ್ತಾ ಇರ್ತೀನಿ. ಎವ್ರಿ ಮಂತ್ ಅಂತ ಕಂಪಲ್ಸರಿ ಕ್ಲಾಸಸ್ ನಡೀತಾ ಇರುತ್ತೆ. ಕೆಲವರು ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸ್ ತೊಗೊಂಬರ್ತಾರೆ, ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸು ಕೊಡ್ತಾ ಇರ್ತೀನಿ. ಎವ್ರಿ ಮಂತು ಇರುತ್ತೆ, ಎವ್ರಿ ಡೇ ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ನೀವು ಎನಿ ಟೈಮ್ ಕೆಳಗಡೆ ಇರುವ ನಂಬರ್ಸ್ಗೆ ಕಾಲ್ ಮಾಡಿ ಪರ್ಸ್ನಲ್ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬಹುದು. ಆ್ಯಂಡ್ ಬೆಂಗಳೂರಲ್ಲಿರೋರು ನನ್ನನ್ನು ಪರ್ಸ್ನಲಾಗಿ ಬಂದು ಮೀಟ್ ಆಗ್ಬೋದು. ತುಂಬ ದೂರದಲ್ಲಿದ್ದೀವ, ಇವಾಗ ಮಂಗಳೂರಲ್ಲಿದ್ದೀವಿ ಅಥವಾ ಬೆಳ್ಳಾರಿ, ಚಿತ್ರದುರ್ಗ, ಮಂಡ್ಯ, ಈ ಕಡೆ ಬರೋಕ್ಕಾಗೋದಿಲ್ಲ, ತುಂಬ ದೂರ ಇದೆ ಅನ್ನೋವಂಥವ್ರು ಅವ್ರಿಗೆಲ್ಲ ಒಂದು ಅವಕಾಶ ಏನಪ್ಪ ಅಂದ್ರೆ ಝೂಮ್ ಆ್ಯಪಿಂದ ಅಥವಾ ವಿಡಿಯೋ ಕಾಲ್ ಮೂಲಕ ನಾನು ನಿಮಗೆ ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸ್ ಅನ್ನೋದು ಕೊಡ್ತಾಯಿದ್ದೀನಿ. ನಿಮ್ಮ ಸಮಸ್ಯೆ ಏನೇ ಇರಲಿ, ಅದು ಹೆಲ್ತ್ ಇಶ್ಯೂಸಾ, ರಿಲೇಷನ್ಸಾ, ಕೆರಿಯರಾ, ಜಾಬಾ, ಬಿಸ್ನೆಸ್ಸಾ, ಏನು HRCM ಎಲ್ಲ ಸಮಸ್ಯೆಗಳಿಗೂ ಈ ಸಬ್ಜೆಕ್ಟಲ್ಲಿ ನಿಮಗೆ ಪರಿಹಾರ ಅನ್ನೋದು 101% ಸಿಕ್ಕೇ ಸಿಗುತ್ತೆ. 101 ಅಲ್ಲ, 1000% ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ, ನಿಮಗೇನಾದರೂ ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸ್ ಬೇಕು ಅನ್ನೋವಂಥವ್ರು ಅಥವಾ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇದೆ, ಕ್ಲಾಸಸ್ ಅಟೆಂಡ್ ಮಾಡ್ತೀವಿ ಅನ್ನೋಂಥವರು ಕ್ಲಾಸಸ್ ಸಹ ಅಟೆಂಡ್ ಆಗ್ಬೋದು. ಎಲ್ಲ ಮಾಹಿತಿ ಬೇಕು ಅಂದ್ಕೊಂಡವರು ದಯವಿಟ್ಟು ಕೆಳಗಡೆ ನಂಬರ್ಗೆ ಕಾಲ್ ಮಾಡಿದ್ರೆ ಅವರೆಲ್ಲ ಮಾಹಿತಿಗಳು ನಿಮಗೆ ತಿಳಿಸ್ತಾರೆ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.